ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ವಿಶೇಷ ರೆಸಿಪಿ ಮಾಡೋಣ. ಸಾಮಾನ್ಯವಾಗಿ ಇದನ್ನು ಹಳ್ಳಿ ಕಡೆ ಮಾಡ್ತಾರೆ. ಈಗಂತೂ ಇದನ್ನು ಎಷ್ಟೋ ಜನ ಮರ್ತೇ ಹೋಗಿದ್ದಾರೆ ಅನಿಸುತ್ತೆ. ಅವರೆಕಾಳು ಸೀಸನಲ್ಲಿ ಮತ್ತು ಚಳಿಗಾಲ ಬಂತು ಅಂದರೆ ಈ ರೆಸಿಪಿ ನೆನಪಾಗೇ ಆಗುತ್ತೆ. ಹಳ್ಳಿಯಲ್ಲಿ ಮಾಡೋ ಪರುಪ್ ರೊಟ್ಟಿ. ಇದನ್ನು ಬಿಸಿ ಬಿಸಿಯಾಗಿ ತಿಂತಾರೆ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಕುಟುಂಡಿ ಮಾಡ್ಕೋಬೇಕು. ಇದು ಕುಟುಂಡಿ ಅಂತ ಅಂದರೆ ಹುಚ್ಚೆಳ್ಳು ಪುಡಿ. ಕೆಲವು ಕಡೆ ಇದನ್ನು ಗುರೆಳ್ಳು ಪುಡಿ ಅಂತಲೂ ಹೇಳ್ತಾರೆ. ಒಂದು ಬಾಣಲಿಗೆ ನಾವು 1 ಕಪ್ಪಷ್ಟು ಹುಚ್ಚೆಳ್ಳು ತೊಗೊಂಡಿದ್ದೀವಿ. ಇದನ್ನು ಲೋಯಿಂದ ಮೀಡಿಯಮ್ ಹೀಟಿಗೆ ಹುರ್ಕೊಬರಬೇಕು. ಡ್ರೈ ರೋಸ್ಟ್ ಮಾಡಬೇಕು. ಸುಮಾರು ಒಂದು 5ರಿಂದ 8 ನಿಮಿಷ ಹುರಿದ್ರೆ ಸಾಕು. ತುಂಬ ಹೊತ್ತು ಹುರಿಬಾರ್ದು, ಇಲ್ಲಾಂದರೆ ಕಪ್ಪಾಗುತ್ತೆ. ಇದನ್ನು ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರಿಬೇಕು. ಮತ್ತು ಉರಿನೂ ಕೂಡ ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಣ್ಣಕ್ಕೆ ಸಿಡಿತಾ ಇದೆ. ಆ ಥರ ಸಣ್ಣಕ್ಕೆ ಸಿಡಿದ್ರೆ ಸಾಕು, ತುಂಬ ಹೊತ್ತು ರೋಸ್ಟ್ ಮಾಡೋದು ಬೇಡ. ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ರೂಮ್ ಟೆಂಪ್ರೇಚರ್ ಬರೋವರೆಗೂ ಕಾದು ತಣ್ಣಗಾದ ಮೇಲೆ ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ಳೋಣ. ಇದು ತುಂಬ ಫೈನ್ ಪೌಡರ್ ಹಾಕಬಾರ್ದು, ಸ್ವಲ್ಪ ತರಿ ಇರೋ ಹಾಗೇ ಗ್ರೈಂಡ್ ಮಾಡ್ಕೊಳ್ಳೋಣ. ಇಷ್ಟು ತರಿ ಅಥವಾ ದಪ್ಪ ಇದ್ದರೆ ಸಾಕು. ಇದಕ್ಕೆ 8ರಿಂದ 10 ಬೆಳ್ಳುಳ್ಳಿ ಇಳುಕು. ನಾಟಿ ಬೆಳ್ಳುಳ್ಳಿ ಆದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಫೈನ್ ಪೌಡರ್ ಮಾಡ್ಕೊಳ್ಳೋಣ. ಇದು ಇಷ್ಟು ಫೈನ್ ಪೌಡರ್ ಆದರೆ ಸಾಕು. ಈ ಪುಡಿನ ನಾವು ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕಾದ್ರೂ ತಿನ್ಬೋದು. ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ಅಥವಾ ಮೊಸರು ಹಾಕ್ಕೊಂಡು ತಿಂದರೆ ರುಚಿಯಾಗಿರುತ್ತೆ. ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೋಬೇಕು. ಸುಮಾರು 1 ತಿಂಗಳಿಂದ 2 ತಿಂಗಳವರೆಗೂ ಉಪಯೋಗಿಸ್ಬೋದು. ಇದಕ್ಕೆ ಸ್ವಲ್ಪ ನಾವು ಖಾರ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ರುಚಿ ಹೆಚ್ಚಾಗಿರುತ್ತೆ. ಇದು ಉಪ್ಪು ತುಂಬ ಹಿಡಿಯೋಲ್ಲ, ಇದಕ್ಕೆ ನೋಡಿಬಿಟ್ಟು ನೀವು ಉಪ್ಪಿನ ರುಚಿ ನೋಡಿ ಹಾಕ್ಕೊಳ್ಳಿ. ಈಗ ನಮ್ಮ ಕುಟುಂಡಿ ರೆಡಿ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ಕಾಯಿ ಬೆಣ್ಣೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋದು 1 ಕಪ್ಪಷ್ಟು ತೆಂಗಿನ ತುರಿ ತೊಗೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸಣ್ಣಗೆ ರುಬ್ಕೋಬೇಕು. ಇದಕ್ಕೆ ತುಂಬ ನೀರು ಸೇರಿಸ್ಬಾರ್ದು, ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಏನೊಂದು 2-3 ಸ್ಪೂನ್ ನೀರು ಹಾಕ್ಕೊಂಡು ಅಥವಾ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ಚಿಲ್ಕಾವರೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಚಿಲ್ಕಾವರೆ ಅಂದರೆ ಹಿಚ್ಕಿದ ಬೇಳೆ ಸಾರು. ಇಲ್ಲಿ ನಾವು ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ, ದಪ್ಪಗೆ ಹೆಚ್ಕೊಂಡಿರೋ 1 ಈರುಳ್ಳಿ, 1 ಟೊಮೊಟೊ, ಡೈಲಿ ಏನು ಸಾಂಬಾರು ಪೌಡರ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು. ಇಲ್ಲಿ ಒಂದು 2 ಸ್ಪೂನ್ ಅಷ್ಟು ತೊಗೊಂಡಿದ್ದೀವಿ. ಅದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿ, ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳೋಣ. ಈ ಥರ ಫೈನ್ ಪೇಸ್ಟ್ ಆಗಬೇಕು. ಈಗ ಒಂದು ಕುಕ್ಕರ್ನಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕಿ ಸಾಸಿವೆನ ಸಿಡಿಸ್ಕೋಬೇಕು. ಅದಕ್ಕೆ ಸಣ್ಣಗೆ ಹಚ್ಕೊಂಡಿರೋ ಒಂದು ಅರ್ಧ ಈರುಳ್ಳಿ ಕೆಂಪಾಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇದೆಲ್ಲ ಕೆಂಪಾದಮೇಲೆ ಹುರಿದ್ಮೇಲೆ ನಾವಿಲ್ಲಿ ಒಂದು ಅರ್ಧ kgಯಷ್ಟು ಚಿಲುಕಿಸಿದ ಅವರೆಕಾಳು ತೊಗೊಂಡಿದ್ದೀವಿ. ಅವರೆಕಾಳನ್ನ ಎಣ್ಣೆಗೆ ಹಾಕಿ ಹುರಿಬೇಕು. ಎಣ್ಣೆಲಿ ಸ್ವಲ್ಪ 5ರಿಂದ 10 ನಿಮಿಷ ಹುರ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು 1/4 ಸ್ಪೂನಷ್ಟು ಅರಿಶಿನ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಾದ್ಮೇಲೆ ನಾವು ಮುಂಚೆನೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 2-3 ನಿಮಿಷ ಹುರಿದ್ಬಿಟ್ಟು ಸಾರಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಳ್ಳಿ. ಪರುಪ್ ರೊಟ್ಟಿಗೆ ಚಿಲ್ಕಾವರೆ ಸಾರು ಸ್ವಲ್ಪ ತೆಳುಗಿರಬೇಕು, ಹಾಗಾಗಿ ಸಾರಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ. ರುಚಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿದ್ರೆ ಸೇರಿಸ್ಕೊಂಡು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1ರಿಂದ 2 ಸೀಟಿ ಹೊಡೆಸ್ಕೊಳ್ಳಿ. ಜಾಸ್ತಿ ವಿಸಿಲ್ ಹಾಕ್ಸ್ಕೊಂಡ್ರೆ ಅವರೆಕಾಳು ಕಳಿಸೋಗುತ್ತೆ, ಅದರಿಂದ 1 ಅಥವಾ 2 ವಿಸಿಲ್ ಹಾಕ್ಸ್ಕೊಳ್ಳಿ ಸಾಕು. ಕುಕ್ಕರ್ ತಣ್ಣ ಆದಮೇಲೆ ಓಪನ್ ಮಾಡಿ ನೀರು ಬೇಕಿದ್ರೆ ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳಿ. ಅವರೆಕಾಳು ಸರಿಯಾಗಿ ಬೆಂದಿದೆ. ಚಿಲ್ಕಾವರೆ ಸಾರು ರೆಡಿಯಾಗಿದೆ. ಪರುಪ್ ರೊಟ್ಟಿನ ವಿಶೇಷವಾಗಿ ರಾಗಿ ರೊಟ್ಟಿಯಲ್ಲೇ ಮಾಡೋದು. ನೆಕ್ಸ್ಟ್ ನಾವಿಲ್ಲಿ ರಾಗಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಒಂದು 2 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀವಿ.
ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ರಾಗಿ ರೊಟ್ಟಿಗೆ ಕುದಿತಿರೋ ನೀರನ್ನೇ ಹಾಕ್ಕೋಬೇಕು. ಈ ಥರ ನೀರನ್ನ ಮಳ್ಳಿಸ್ಕೊಂಡು ನೀರನ್ನ ರಾಗಿ ಹಿಟ್ಟಿಗೆ ಹಾಕ್ಕೋಬೇಕು. ಈ ಥರ ಬಿಸಿ ನೀರು ಹಾಕ್ಕೊಂಡ್ರೆ ರೊಟ್ಟಿ ತೊಟ್ಟೋಕ್ಕೆ ಈಸಿಯಾಗಿ ಬರುತ್ತೆ ಮತ್ತು ಒಡೆದೋಗಲ್ಲ ರೊಟ್ಟಿ ತೊಟ್ಟುವಾಗ. ತುಂಬ ಬಿಸಿ ಇರೋದ್ರಿಂದ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಂಡು ಒಂದು ಅದಕ್ಕೆ ಕಲಸಿಟ್ಕೊಳ್ಳಿ. ನೋಡ್ತಾ ಇರ್ಬೋದು ನೀರಿಂದ ಹೊಗೆ ಬರ್ತಾ ಇದೆ, ತುಂಬ ಬಿಸಿ ಇದೆ ನೀರು. ಕೇರ್ಫುಲ್ಲಾಗಿ ಕಲಿಸ್ಕೊಳ್ಳಿ. ಈ ಥರ ಒಂದು ಅದಕ್ಕೆ ಕಲಸಿಟ್ಕೊಂಡು ಒಂದು 5-10 ನಿಮಿಷ ಮುಚ್ಚಿಡಿ. ಅದು ತಣ್ಣಗಾದ್ಮೇಲೆ ನಾವು ರೊಟ್ಟಿ ತೊಟ್ಟೋಕ್ಕೆ ಈಸಿ ಆಗುತ್ತೆ. ಈಗ ಕಲಸಿಟ್ಟಿದ್ದಿಟ್ಟು ತಣ್ಣಗಾಗಿದೆ. ಈಗ ಸ್ವಲ್ಪ ಅದಕ್ಕೆ ನಾವು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿತ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ಮಿತ್ಕೊಂಡ್ರೆ ರೊಟ್ಟಿ ತೊಟ್ಟೋಕ್ಕೆ ಈಸಿಯಾಗಿ ಬರುತ್ತೆ. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿತ್ಕೊಳ್ಳಿ. ಒಂದು ರೊಟ್ಟಿಗಾಗುವಷ್ಟು ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಮಿತ್ಕೊಂಡು ಬೇಕಿದ್ದರೆ ಇಲ್ಲೂ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಮತ್ತೆ ಮಿತ್ಕೊಳ್ಳಿ. ಚೆನ್ನಾಗಿ ಮಿದ್ದಾದ್ಮೇಲೆ ಈ ಥರ ಶೇಪ್ನ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಆ ಕಡೆ ಈ ಕಡೆ ಎರಡೂ ಕಡೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿ ತೊಟ್ಟೋಕ್ಕೆ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಮಣೆ ಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ತೊಟ್ಕೋಬೇಕು. ರೊಟ್ಟಿನ ನಿಧಾನವಾಗಿ ತೊಟ್ಕೊಬರಬೇಕು, ತೆಳುವಾಗಿ ತೊಟ್ಟಬೇಕು. ಒಬ್ಬೊಬ್ಬರು ಒಂದೊಂದು ಥರ ರೊಟ್ಟಿನ ತೊಟ್ತಾರೆ, ನಮ್ಮ ಕಡೆ ಈ ರೀತಿ ತೊಟ್ತೀವಿ. ತೊಟ್ಟೋಕ್ಕೆ ಸ್ವಲ್ಪ ಈಸಿಯಾಗಿ ಬರ್ತಾಯಿಲ್ಲ, ಅಂಟ್ತಾ ಇದೆ ಅಂದರೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ತೊಟ್ಕೋಬೇಕು. ರೊಟ್ಟಿನ ತೊಟ್ಟಾದಮೇಲೆ ಸ್ವಲ್ಪ ನೀರು ಕೈ ಮಾಡಿಕೊಂಡು ಮತ್ತೆ ಅದು ಮೇಲ್ಗಡೆ ರೊಟ್ಟಿ ತೊಟ್ಟಿ ಈ ಥರ ತೊಗೊಂಡು ಕಾದಿರೋ ಹಂಚು ಮೇಲೆ ಹಾಕ್ಕೋಬೇಕು. ರೊಟ್ಟಿ ಹಂಚು ತುಂಬ ಚೆನ್ನಾಗಿ ಕಾದಿರಬೇಕು. ರೊಟ್ಟಿನ ಹೈ ಫ್ಲೇಮಲ್ಲಿ ಬೇಯಿಸಬೇಕು. ರೊಟ್ಟಿ ಸುತ್ತ ತಳ ಬಿಟ್ಟಿರಬೇಕು. ತಳ ಬಿಟ್ಟ ಮೇಲೆ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಅದನ್ನು ನೀರು ಸವರಬೇಕು. ಈ ಥರ ನೀರು ಸವರಾದ್ಮೇಲೆ ಮಗ್ಚಾಕ್ಕೋಬೇಕು. ರೊಟ್ಟಿನ ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಪ್ರೆಸ್ ಮಾಡಿ ಬೇಯಿಸಿ ರೊಟ್ಟಿ ಸುತ್ತ ಫುಲ್ ಬೇಯಿಸ್ಕೋಬೇಕು. ಫುಲ್ ಕಂಠ ಎಲ್ಲ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಈಗ ರೊಟ್ಟಿ ರೆಡಿಯಾಗಿದೆ. ಈ ರೀತಿ ಪ್ರತಿಯೊಂದು ರೆಡಿ ಮಾಡಿಟ್ಕೊಂಡು ನಾವು ಪರಪ್ರೊಟ್ಟಿ ಮಾಡ್ಕೋಬೇಕು. ಇದು ಕಾಯಿ ಬೆಣ್ಣೆ, ಇದು ನೀರು ಮತ್ತು ತೆಂಗಿನ ತುರಿ ಹಾಕ್ಬಿಟ್ಟು ಸಣ್ಣಗೆ ರುಬ್ಬಿ ಎತ್ತಿಟ್ಕೋಬೇಕು. ಇದು ಮನೇಲೆ ಮಾಡಿರೋ ಬೆಣ್ಣೆ. ಹಸುವಿನ ಬೆಣ್ಣೆನಾರು ತೊಗೋಬೋದು, ಇಲ್ಲ ಎಮ್ಮೆ ಬೆಣ್ಣೆನಾರು ತೊಗೋಬೋದು. ಇದು ಕುಟ್ಟಂಡಿ ಹುಚ್ಚೆಳ್ಳು ಪುಡಿ. ಮತ್ತು ಬಿಸಿ ಬಿಸಿಯಾಗಿರೋ ಚಿಲ್ಕ ಅವರೆಕಾಳು ಸಾರು. ಸಾರು ತುಂಬಾ ರುಚಿಯಾಗಿ ಬಂದಿತ್ತು. ಈಗ ನಾವು ಒಂದು ತಟ್ಟೆಗೆ ಒಂದು ರೊಟ್ಟಿ ತೊಗೊಂಡು ಸಣ್ಣ ಸಣ್ಣಕ್ಕೆ ಮುರ್ಕೊಂಡು ಹಾಕ್ಕೋಬೇಕು. ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಮಾಡಿಕೊಂಡು ರೊಟ್ಟಿ ಫುಲ್ ಮುರ್ಕೊಳ್ಬೇಕು. ರೊಟ್ಟಿನ ಈ ಥರ ಮುರ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ಪೂನ್ ಕಾಯಿ ಬೆಣ್ಣೆ, 1 ಸ್ಪೂನ್ ಆಗುವಷ್ಟು ಕುಟ್ಟುಂಡಿ ಪುಡಿ, ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೆಣ್ಣೆ,
ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಇದ್ರ ಮೇಲ್ಗಡೆ ಬಿಸಿ ಬಿಸಿ ಚಿಲ್ಕವರೆ ಸಾಂಬಾರನ್ನ ಹಾಕ್ಕೊಬೇಕು. ನಿಮಗೆ ಸಾರು ಎಷ್ಟು ಬೇಕಾಗುತ್ತೆ ರೊಟ್ಟಿಗೆ ಅಷ್ಟು ನೋಡಿ ಹಾಕ್ಕೊಳ್ಳಿ. ಬಿಸಿ ಸಾರಿಗೆ ಬೆಣ್ಣೆ ಕರಗಿದೆ. ಬಿಸಿ ಬಿಸಿ ಸಾರನ್ನ ಹಾಕ್ಕೊಂಡು ನಾವು ಈ ರೀತಿ ಕೈಯಲ್ಲೇ ಕಲಿಸ್ಕೊಂಡು ತಿನ್ನಬೇಕು. ರುಚಿಯಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ಈ ಥರ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.